ಹಾಲುಮತ ಪವಿತ್ರ ನೆಲದಲ್ಲಿ ಒಂದು ದೈವಶಕ್ತಿ ಹುಟ್ಟಿತ್ತು. ಇನ್ನೂ ಮಾತು ಬರದ ವಯಸ್ಸು. ಆದರೆ ವಿಧಿ ಅವನನ್ನ ಪರೀಕ್ಷೆಗೆ ಕರೆದಿತ್ತು. ಮಯ್ಯಮ್ಮ, ಈ ಮಗುನ ಸ್ವಲ್ಪ ಇಲ್ಲಿಟ್ಟು ಕುರಿ ನೋಡೋಣ ಬಾ. ಇವನ್ ಚಿಕ್ಕವನಕ್ಕ, ಆದ್ರೂ ಬೇಗ ಬಂದ್ಬಿಡೋಣ. ಅವರು ತಿಳಿಯದೆ ದೈವದ ಪರೀಕ್ಷೆಯ ದ್ವಾರಕ್ಕೆ ಬಂದಿದ್ದರು. ಇಲ್ಲಿ ಸ್ವಲ್ಪ ಇರು, ನಾವು ತಕ್ಷಣ ಬರ್ತೀವಿ. ಅಕ್ಕ, ಮಗು ಕಾಣ್ತಿಲ್ಲ. ಇಲ್ಲೇ ಇಟ್ವಿ. ಹೇಗೆ ಬೀರಸಿದ್ದ? ಎಲ್ಲೋಗಿದ್ದೀಯಾ ದೇವ್ರೆ? ನಮ್ ಮಗುವನ್ನಾದ ಹಿಂದಿರುಗ್ಸು. ನಮ್ ಕೈಲಿ ಏನೂ ಇಲ್ಲ, ನಿನ್ನಲ್ಲೇ ಆಶ್ರಯ. ಇವನು ಸಾಮಾನ್ಯ ಮಗು ಅಲ್ಲ, ದೇವರ ಕೃಪೆ. ಪರೀಕ್ಷೆಗಳು ಆರಂಭವಾಗಿದ್ದವು. ಬೀರಿಸಿದ ದೈವಯಾನ ಈಗ ಮಾತ್ರ ಶುರುವಾಯಿತು. ಎಲ್ಲರೂ ಹೋಗಿದ್ದ ಕ್ಷಣ ಪ್ರಕೃತಿ ಕೂಡ ಉಸಿರನ್ನು ಹಿಡಿದಿತ್ತು. ಅದು ಸಾಮಾನ್ಯ ಕ್ಷಣ ಅಲ್ಲ, ಅದೊಂದು ದೈವಿಕ ಪ್ರವೇಶದ ಸೂಚನೆ. ಇದು ಅಪಾಯವೇದ ಅಥವಾ ಕೃಪೆಯೇದ? ಅದು ನಾಗ ಅಲ್ಲಲ್, ಶಿವನ ಕೃಪೆಯೇ ಅವನ ರಕ್ಷಕವಾಗಿತ್ತು. ಪ್ರಕೃತಿ ದೈವಾದ ಅವನಿಗೆ ಕಾಯುವ ಸೇನೆ ಆಗಿದ್ದವು. ಮಗು ಎಲ್ಲಿ? ಅವನು ಕಣ್ಮರೆಯಾಗಲಿಲ್ಲ. ಓ, ದೈವದೊಳಗೆ ಸೇರಿದ್ದ. ಇವನು ದೇವರ ಆಶೀರ್ವಾದ ಪಡೆದವನು. ಅವನಿಗೆ ರಕ್ಷಕನು ಇದ್ದದ. ಇನ್ನೂ ಮಾತು ಬರದ ವಯಸ್ಸು.